ಹಾಯ್ ಹಲೋ ನಮಸ್ತೆ. ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಷಯ ಏನಂದರೆ, ಕನ್ನಡ ಇಂಡಸ್ಟ್ರಿಯಲ್ಲೇ ಅತಿ ದೊಡ್ಡ ಟ್ಯಾಲೆಂಟೆಡ್, ನಾವು ಹೇಳೋದು ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಮತ್ತು ಹೀರೋಯಿಸಮಲ್ಲಿ ನಾವು ಫಸ್ಟ್ ಬರೋದೇ ನಮ್ಮ ತಲೆಯಲ್ಲಿ ಉಪೇಂದ್ರ. ಡೈರೆಕ್ಟಿಂಗ್ ಅಂತೂ ಎಲ್ಲರಿಗೂ ಗೊತ್ತಿದೆ, ಆಸಮ್. ಅಂಥ ಮಲ್ಟಿ ಟ್ಯಾಲೆಂಟೆಡ್ ಹೀರೋ ಕೂಡ ಇವತ್ತು ಮೋಸ ಹೋಗಿದ್ದಾರೆ. ಸ್ಕ್ಯಾಮರ್ಸಿಂದ ಮೋಸ ಹೋಗಿದ್ದಾರೆ. ಓಕೆನಾ? ಯಾವ ಥರ ಮೋಸ ಆಯಿತು, ಯಾವ ಥರದ ಲಿಂಕ್ ಮತ್ತು ಫೋನ್, ಯಾವ ಥರ ನಂಬರಿಂದ ಇವ್ರಿಗೆ ಮೋಸ ಆಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟು ಮೇಡಮ್ ಅವರು, ಯಾರೋ ಪ್ರಿಯಾಂಕಾ ಮೇಡಮ್ ಅವರು ಆರ್ಡ್ರ್ ಮಾಡಿರ್ತಾರೆ ಯಾವುದೋ ಒಂದು ವಸ್ತುನ. ಓಕೆನಾ? ಆ ವಸ್ತುಗೋಸ್ಕರ ವೇಟಿಂಗ್ ಮಾಡ್ತಾ ಇರ್ತಾರೆ. ಆಲ್ರೆಡಿ 2 days ಏನೋ ಆಗಿರುತ್ತಂತೆ. ಅದಕ್ಕೆ ವೇಟ್ ಮಾಡ್ತಾ ಇರ್ತಾರೆ. ಇವತ್ತು ಬರ್ಬೋದು, ಸ್ವಲ್ಪ ದಿನ ಆದಮೇಲೆ ಬರ್ಬೋದು ಅಂತ ವೇಟ್ ಮಾಡ್ತಿರ್ಬೇಕಾದ್ರೆ ಇವ್ರಿಗೊಂದು ಫೋನ್ ಬರುತ್ತೆ. ಮೇಡಮ್, ಈ ಥರ ನಿಮ್ಮ ಆರ್ಡರು ಕಳಿಸ್ಕೊಡ್ತಾ ಇದ್ದೀವಿ, ಬಟ್ ಲೊಕೇಶನ್ ಗೊತ್ತಾಗ್ತಿಲ್ಲ. ಒಂದು ನಂಬರ್ ಕೊಡ್ತೀವಿ, ಇವ್ರ ಜೊತೆ ಮಾತಾಡಿ ಆ ನಿಮ್ಮ ಪಾರ್ಸಲ್ನ ಡೈರೆಕ್ಟಾಗಿ ತಂದು ಕೊಡ್ತಾರೆ. ಒಂದು ನಂಬರ್ ಕೊಡ್ತೀವಿ, ಇದನ್ನು ತೊಗೊಳ್ಳಿ ಅಂತ ಸ್ಕ್ಯಾಮರ್ಸು ಇವ್ರಿಗೆ ಹೇಳ್ತಾರೆ. ಇವ್ರಿಗೆ ಗೊತ್ತಿಲ್ಲ ಸ್ಕ್ಯಾಮರ್ಸ್ ಅವ್ರು ಅಂತ. ಓಕೆನಾ? ಇವರು ಅಲ್ಲಿಂದ ಆ ನಂಬರ್ ಕಲೆಕ್ಟ್ ಮಾಡಿಕೊಂಡು ತಮ್ಮ ಫೋನಿಂದ ಖುದ್ದಾಗಿ ಫೋನ್ ಮಾಡ್ತಾರೆ. ಇವ್ರ ಫೋನಿಂದ ಆ ನಂಬರ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಅದು ಫೋನ್ ಆಟೋಮೆಟಿಕ್ಕಾಗಿ ಹಚ್ಚಿದ ತಕ್ಷಣ ಆ ಕಡೆಯಿಂದ ಪಿಕ್ ಆಗಲ್ಲ ಫೋನ್. ಓಕೆನಾ? ಪಿಕ್ ಮಾಡೋಕ್ಕೂ ಆಗಲ್ಲ. ಸಡನ್ನಾಗಿ ಇವ್ರ ಫೋನ್ ಕಟ್ ಆಗ್ಬಿಡುತ್ತೆ, ಲೈನ್ ಕಟ್ ಆದ ತಕ್ಷಣ ಆಯ್ತು, ಇವ್ರ ಫೋನ್ ಹ್ಯಾಕ್ ಆಗಿಬಿಡುತ್ತೆ. ವಿತಿನ್ ಸೆಕೆಂಡ್ಸಲ್ಲೇ ಆ್ಯಕ್ಸಸ್ ಆಗಿಬಿಡುತ್ತೆ ಇವ್ರ ಫೋನು. ಇಮೇಲ್ ಆಗಲಿ, ಮತ್ತು ಇವ್ರ ಕಾಂಟ್ಯಾಕ್ಟ್ಸ್ ನಂಬರ್ ಆಗಲಿ, ವಾಟ್ಸಪ್ಪಲ್ಲಿರೋ ನಂಬರ್ಸ್ ಆಗಲಿ, ಆಟೋಮೆಟಿಕ್ಕಾಗಿ ಸ್ಕ್ಯಾಮರ್ಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ವಿತಿನ್ ಸೆಕೆಂಡ್ಸಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಇವ್ರಿಗೆ ಗೊತ್ತಾಗಲ್ಲ, ಇವ್ರದ್ದೇನೋ ಸರ್ವರ್ ಡೌನ್ ಇದೆ, ಏನೋ ಯಾವುದೋ ಒಂದು ಪ್ರಾಬ್ಲಮ್ ಆಗಿದೆ ನನ್ನ ಫೋನ್ ಅಂದ್ಕೊಂಡು ಅವ್ರ ಪತ್ನಿಯಾದ ಉಪೇಂದ್ರ ಅವ್ರದ್ದು, ಅವ್ರ ಗಂಡ ಆದ ಉಪೇಂದ್ರ ಅವ್ರ ಫೋನ್ ತೊಗೊಂಡು ಆ ಫೋನಿಂದ ಟ್ರೈ ಮಾಡ್ತಾರೆ. ಮತ್ತು ಅದೇ ನಂಬರ್ಗೆ ರಿಟರ್ನ್ ಟ್ರೈ ಮಾಡ್ತಾರೆ. ಅದೇ ಥರ ನಂಬರ್ ಹೊಡೆದು ಮತ್ತೆ ಆ ನಂಬರ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಆ್ಯಸ್ ಇಟ್ ಈಸ್ ಅದೇ ಥರನೇ ಫೋನ್ ಲೈನ್ ಕಟ್ ಆಗುತ್ತೆ. ಇದು ಆಟೋಮೆಟಿಕ್ಕಾಗಿ ಈ ಫೋನು ವರ್ಕಿಂಗ್ ಸ್ಟಾಪ್ ಆಗಿಬಿಡುತ್ತೆ. ಸ್ಟಾಪ್ ಆದ ತಕ್ಷಣ ಇವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಆ್ಯಸ್ ಇಟ್ ಈಸ್ ಆಯ್ತಲ್ಲ ಯಾಕೆ ಅಂತ. ಹಂಗಾದ ತಕ್ಷಣ ಇವ್ರಿಗೊಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಏನಾಯಿತು ನಮ್ಮ ಫೋನ್ ಅಂತ. ಅದಕ್ಕೆ ಪಕ್ಕದಲ್ಲೇ ಇರುವ, ಅವ್ರ ಅಕ್ಕಪಕ್ಕನೇ ಇರುವ ಅಸಿಸ್ಟೆಂಟ್ ಫೋನ್ ತೊಗೊಂಡು ಆ ಫೋನಿಂದ ಆ ನಂಬರ್ಗೆ ರೀಡಯಲ್ ಮಾಡ್ತಾರೆ. ಮಾಡಿದಾಗ ಆ್ಯಸ್ ಇಟ್ ಈಸ್ ಅದೇ ಥರನೇ ಆ ನಂಬರು ಬಂದಾಗೋಗುತ್ತೆ. ಆಟೋಮೆಟಿಕ್ಕಾಗಿ ಈ ಕಡೆಯಿಂದ ಫೋನು ಹೋಗಲ್ಲ, ಆ ಕಡೆಯಿಂದ ಫೋನ್ ಬರೋಕ್ಕೂ ಚಾನ್ಸ್ ಇಲ್ಲ. ಆ ಥರ ಮಾಡಿಬಿಡ್ತಾರೆ. 3 ಫೋನ್ ಬ್ಲಾಕ್ ಆದ ತಕ್ಷಣ, ಯೂಸ್ ಮಾಡೋಕ್ಕೆ ಆಗಲ್ಲ ಅನ್ನೋ ಸ್ಥಿತಿಗೆ ಬಂದ ತಕ್ಷಣ ಇವ್ರಿಗೆ ತಲೆಯಲ್ಲಿ ಹುಳ ಹೋಗುತ್ತೆ, ಏನಾಯಿತು ನಮ್ಮ ಫೋನ್. 3 ಫೋನಲ್ಲಿಂದ ಟ್ರೈ ಮಾಡಿದ್ರು 3 ಫೋನ್ ಬಂದಾಯಿತು. ಏನಾಯಿತು ಅಂತ ಯೋಚನೆ ಮಾಡೋದು ವಿತಿನ್ ಸೆಕೆಂಡ್ಸಲ್ಲೇ. ಇವ್ರಿಗೆ ಯೋಚನೆ ಮಾಡೋಕ್ಕೆ ಟೈಮು ಕೊಟ್ಟಿಲ್ಲ ಅವರು. ಅಷ್ಟು ಸ್ಪೀಡಾಗಿ ಎಲ್ಲ ಇವರು ಡೀಟೇಲ್ಸು ಡೇಟಾ ಕಲೆಕ್ಟ್ ಮಾಡಿಕೊಂಡು ಇವ್ರು ವಾಟ್ಸಪ್ಪಲ್ಲಿರೋ ನಂಬರ್ಗೆ ಒಂದೊಂದಾಗೆ ಮೆಸೇಜ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂತ, ನಾವು ಅರ್ಜೆಂಟಲ್ಲಿದ್ದೀವಿ, ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನಗೆ ವಿತಿನ್ ಸೆಕೆಂಡ್ಸಲ್ಲಿ ಅಮೌಂಟ್ ಕಳಿಸ್ಕೊಡಿ, ಇಂತಿಷ್ಟು ದುಡ್ಡು ಅಂತ ಹಾಕ್ತಾರೆ. ನನಗೆ ಅರ್ಜೆಂಟ್ ಇದೆ, ನಾನು ಯಾವುದೋ ಒಂದು UPI ಟ್ರಾನ್ಸಾಕ್ಷನ್ ಆಗ್ತಾಯಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ, ಎಮರ್ಜೆನ್ಸಿ ಹಾಕಿ ಅಂತ ಮೆಸೇಜ್ ಹೋಗುತ್ತೆ. ಉಪೇಂದ್ರ ಸರ್ ನಂಬರಿಂದನೂ ಹೋಗುತ್ತೆ, ಪ್ರಿಯಾಂಕಾ ಮೇಡಮ್ ಅವ್ರ ನಂಬರಿಂದನೂ ಹೋಗುತ್ತೆ, ಇವು ಅಸಿಸ್ಟೆಂಟ್ ಇರ್ತಾರಲ್ಲ ಅವ್ರ ನಂಬರಿಂದ ಸಹ ಅವರ ಸಹಪಾಠಿಗಳಿಗೆ ಮೆಸೇಜ್ ಹೋಗುತ್ತೆ, ಇಂತಿಷ್ಟು ದುಡ್ಡು ಹಾಕಿ ಅಂತ ಮೆಸೇಜ್ ಹೋಗುತ್ತೆ. ಆವಾಗ ಆ ಮೆಸೇಜ್ನ ನೋಡಿ ಕೆಲವೊಂದಿಷ್ಟು ಜನ ಫೋನ್ ಟ್ರೈ ಮಾಡ್ತಾರೆ. ಪಾಪ ಯಾವ ಪ್ರಾಬ್ಲಮಲ್ಲಿದ್ದಾರೋ ಅಂತ ಟ್ರೈ ಮಾಡ್ತಾರೆ, ಕೇಳಬೇಕಲ್ಲ ಯಾವ ಥರ ಎಷ್ಟು ಕಳಿಸ್ಬೇಕು ಅಂತ ಒಂದಿಷ್ಟು ಅಂತ ಫೋನ್ ವಿಚಾರಿಸೋಕ್ಕೆ ಒಂದಿಷ್ಟು ಜನ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಟ್ರೈ ಮಾಡಿದಾಗ ಕೆಲವೊಂದಿಷ್ಟು ಜನ ಫೋನ್ ಮಾಡ್ತಾರಲ್ಲ, ಫೋನ್ ತಾಗೋದೇ ಇಲ್ಲ. ಯಾಕಂದರೆ ಆಲ್ರೆಡಿ ಫೋನ್ ಹ್ಯಾಕ್ ಆಗಿದೆ. ಇವ್ರಿಗೆ ಯಾವುದೇ ಥರದ ಫೋನ್ ಕೂಡ ಟಚ್ ಆಗಲ್ಲ. ಆಲ್ರೆಡಿ ಇವ್ರದ್ದು ಫೋನ್ ಬೇರೆ ಕಡೆಯಿಂದ ಆ್ಯಕ್ಸಸ್ ಆಗ್ತಾಯಿದೆ.
ಕೂತ್ಕೊಂಡು ಇವ್ರ ಫೋನ್ನ ಗೇಮ್ ಆಡಿಸ್ತಾ ಇದ್ದಾರೆ. ಓಕೆನಾ, ಇವ್ರಿಗೆ ಯಾವ ಫೋನು ಟಚ್ ಆಗಲ್ಲ. ಇವ್ರು ಅದೇ ಟೆನ್ಷನಲ್ಲಿ ಕೂತಿರ್ಬೇಕಾದ್ರೆ ಇವ್ರು ಕೆಲವೊಂದಿಷ್ಟು ಜನ ಮೇನಾಗಿ ಅವ್ರ ಮಗನಿಗೇ ಮೆಸೇಜ್ ಕಳಿಸ್ತಾರೆ. ನಾನು ಈ ಥರ ಪ್ರಾಬ್ಲಮಲ್ಲಿದ್ದೀನಿ, ನನಗೆ ಅರ್ಜೆಂಟಾಗಿ ದುಡ್ಡು ಕಳಿಸು, ನನ್ನ UPI ವರ್ಕ್ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಆವಾಗ ನಮ್ಮ ಮಮ್ಮಿ ಯಾವುದೋ ಪ್ರಾಬ್ಲಮಲ್ಲಿದ್ದಾಳೆ, ನಮ್ಮಮ್ಮ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂದ್ಕೊಂಡು ಮಗ ಕೂಡ ಒಂದಿಷ್ಟು ದುಡ್ಡನ್ನ ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಟು ವಿತಿನ್ ಸೆಕೆಂಡಲ್ಲೇ ಇವ್ರದ್ದು ಫೋನು ಎಲ್ಲ ಬಂದು ಇವ್ರಿಗೆ ಆಮೇಲೆ ಗೊತ್ತಾಗುತ್ತೆ ಎಲ್ಲ. ಕೆಲವೊಂದಿಷ್ಟು ಜನ ಹತ್ತತ್ರ ಇವ್ರದ್ದು ಟ್ರಾನ್ಸಾಕ್ಷನ್ನು 2-2.5 ಲಕ್ಷ ಟ್ರಾನ್ಸಾಕ್ಷನ್ ಆಗಿಬಿಟ್ಟಿದೆ. ಅಷ್ಟು ಜನಕ್ಕೆ ಇವ್ರು ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ, ಇಷ್ಟ ಹಾಕಿ ಅಂತ. ಕೆಲವೊಂದಿಷ್ಟು ಜನ ಹಾಕಿದ್ದಾರೆ, ಕೆಲವೊಂದಿಷ್ಟು ಜನ ಫೋನಿಗೆ ಟ್ರೈ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆವಾಗ ಇವ್ರಿಗೆ ಗೊತ್ತಾಗುತ್ತೆ ಈ ಥರ ನಾವು ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿದ್ದೀವಿ, ಇದನ್ನ ಹೇಗಾದರೂ ಸ್ಟಾಪ್ ಮಾಡಬೇಕು ಅಂತ. ಹಂಗೆ ಸಡನ್ನಾಗಿ ಇವರು ಬೇರೆ ಫೋನ್ ತೊಗೊಂಡು ಆ ಫೋನಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಈ ಥರ ನಂದು ಮತ್ತು ಪ್ರಿಯಾಂಕಾ ಅವ್ರದ್ದು ಫೋನು ಹ್ಯಾಕ್ ಆಗಿದೆ. ಯಾವುದೇ ಥರದ ಮೆಸೇಜು, ಯಾವುದೇ ಥರದ ಫೋನ್ಗಳು ಬಂದರೆ ಪಿಕ್ ಮಾಡಬೇಡಿ, ಯಾವುದೇ ಥರದ ಅಮೌಂಟ್ ಕಳಿಸ್ಬೇಡಿ. ಅವರೇ ಖುದ್ದಾಗಿ ಹೇಳ್ತಾರೆ, ನಮ್ಮ ಫೋನ್ ಹ್ಯಾಕ್ ಆಗಿದೆ, ಈ ಥರದ ಆರ್ಡ್ರ್ ಮಾಡಿದ್ವಿ, ಆರ್ಡ್ರ್ ಲಿಂಕ್ ಫೋನ್ ಮಾಡೋಕ್ಕೋಗಿ ಅವ್ರು ಕಳಿಸಿದಂಥ ಫೋನ್ ನಂಬರ್ಗೆ ಫೋನ್ ಮಾಡೋಕ್ಕೋಗಿ ಈ ಥರದ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀವಿ, ಈ ಥರ ಮೆಸೇಜ್ ಹೋಗ್ತಾ ಇದೆ, ಕಳಿಸ್ತಾ ಇದ್ದಾರೆ, ಪ್ಲೀಸ್ ದಯವಿಟ್ಟು ಯಾರು ಈ ನಂಬರ್ಗೆ ದುಡ್ಡು ಹಾಕಬೇಡಿ, ನಮ್ಮ ಹೆಸರಲ್ಲಿ ಯಾರಾದರೂ ದುಡ್ಡು ಕೇಳಿದರೆ ದುಡ್ಡು ಹಾಕಬೇಡಿ ಅಂತ ಖುದ್ದಾಗಿ ಉಪೇಂದ್ರ ಸರ್ ಅವರೇ ವಿಡಿಯೋ ಮಾಡಿ ಹಾಕಿದ್ದಾರೆ. ಓಕೆನಾ, ಅಂಥ ಹೀರೋಗಳೇ, ಅಂಥ ಟ್ಯಾಲೆಂಟೆಡ್ ಡೈರೆಕ್ಟ್ರೇ ಮೋಸ ಹೋಗಿರ್ಬೇಕಾದ್ರೆ ನೀವೆಲ್ಲ ಯಾವ ಲೆಕ್ಕ? ಅದಕ್ಕೆ ಹೇಳೋದು ಸ್ನೇಹಿತರೆ, ಯಾವತ್ತು ಯಾವುದೇ ಕೆಲಸ ಮಾಡಲಿ ನೀಟಾಗಿ ನೋಡಿಕೊಂಡು ನಾವು ನಮ್ದು ಹೌದೋ ಅಲ್ವೋ, OTP ನಮಗೆ ಬಂದಿರೋದು ಯಾವ ತರಹದ OTP ಬಂದಿದೆ, ಸರ್ಕಾರದಿಂದ ಬಂದಿದೆಯೋ, ಪ್ರೈವೇಟ್ ಬ್ಯಾಂಕಿಂದ ಬಂದಿದೆಯೋ, ಯಾವ ಥರದಿಂದ ಮೆಸೇಜ್ ಬಂದಿದೆ ಅಂತ ಫಸ್ಟ್ ನೋಡ್ಕೋಬೇಕು. ಯಾವುದೋ ಅನ್ನೋನ್ ನಂಬರ್ಗೆ ಫೋನ್ ಮಾಡೋದು, ಯಾವುದಾದ್ರೂ ಲಿಂಕ್ ಮುಟ್ಟೋದು, ಈ ಥರದ್ದು ಮಾಡಿದ್ರೆ ಉಪೇಂದ್ರ ಸರ್ ಅಲ್ಲ, ಯಾರಾದರೂ ಅಷ್ಟೆ. ಸ್ಕ್ಯಾಮರ್ಸ್ ಮುಂದ್ಗಡೆ ಅದು ಇದು ಅಂತ ಮ್ಯಾಟ್ರ್ ಆಗಲ್ಲ. ನೀವು ಆ ಥರ ಮಾಡಿದ್ರೆ ವಿತಿನ್ ಸೆಕೆಂಡಲ್ಲೇ ನಿಮ್ಮ ಹತ್ರ ಇರೋ ಅಕೌಂಟಲ್ಲಿರೋ ದುಡ್ಡೆಲ್ಲ ದೋಚ್ಬಿಡ್ತಾರೆ. ಪುರ್ಸತ್ತೆ ಇಲ್ಲ, ವಿತಿನ್ ಸೆಕೆಂಡಲ್ಲೇ ಎತ್ಕೊಂಡ್ಬಿಡ್ತಾರೆ. ಓಕೆನಾ, ನಿಮಗೆ ಈ ವಿಡಿಯೋದಿಂದ ಒಂದು ಸಜೆಷನ್ ಮಾಡೋದೇನೆಂದರೆ, ಯಾವತ್ತು OTP ಅನ್ನೋ ನಂಬರಿಂದ ಫೋನ್ ಬಂದಾಗ OTP ಹೇಳಿ, ಈ ಲಿಂಕ್ ಕ್ಲಿಕ್ ಮಾಡಿ, ನಿಮ್ಗೆ ಈ ಥರ ಆಫರ್ ಬಂದಿದೆ, ಇಷ್ಟು ಬಹುಮಾನ ಗೆದ್ದಿದ್ದೀರಾ, ಇಷ್ಟು ರೊಕ್ಕ ಕೊಡ್ತೀವಿ, ಆ ಥರ ಈ ಥರ ಅಂತ ಯಾವುದಾದ್ರೂ ಸ್ಕ್ಯಾಮಿಂದ ನಂಬರ್, ಫೋನ್ ಅಥವಾ ಮೆಸೇಜ್ ಬಂದರೆ ದಯವಿಟ್ಟು ಯಾರು ಕ್ಲಿಕ್ ಮಾಡಬೇಡಿ, ಯಾವ ಥರದ OTP ಹೇಳಬೇಡಿ. ನೋಡಿ, ಆ್ಯಕ್ಯುರೇಟಾಗಿ ಓದಿ, ಇದು ಯಾವ ಥರದ ಮೆಸೇಜ್ ಬಂದಿದೆ, ಯಾವ ಥರದ್ದು ಇದೆ ಅಂತ ನೋಡಿ. ಆ್ಯಸ್ ಯೂಶ್ವಲಾಗಿ ನಮ್ಮಂಥವ್ರಿಗೆಲ್ಲ ಬರೋದಿಲ್ಲ, ಬಟ್ ಬಂದರೆ ಅಂತ ಹೇಳ್ತಿದ್ದೀನಿ. ಅವ್ರು ನೋಡ್ಕೊಂಡೇ ಮಾಡ್ತಾರೆ. ಫೋನ್ ಕೂಡ ಮಾಡಿದಾರಂತೆ ಪೊಲೀಸವರು, ಯಾರೋ ಹಿಂದಿಲಿ ಮಾತಾಡ್ತಾ ಇದ್ದಾರಂತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹಿಂದಿಲಿ ಮಾತಾಡ್ತಾ ಇದ್ದಾರೆ, ಅವ್ರನ್ನ ಟ್ರ್ಯಾಕ್ ಮಾಡಿದ್ದಾರೆ, ಹಿಡಿತೀನಿ ಅಂತ ಕೂಡ ಪೊಲೀಸರು ಹೇಳಿದ್ದಾರೆ, ವಾರ್ನಿಂಗ್ ಮಾಡಿದ್ದಾರೆ ಅವನಿಗೆ. ನೋಡೋಣ. ನಿಮ್ಗೆ ಹೇಳೋದಂತೂ ಇಷ್ಟೇ ಸ್ನೇಹಿತರೆ, ಯಾವತ್ತು OTP ಹೇಳಬೇಕಾದ್ರೆ 10 ಸರಿ ಯೋಚನೆ ಮಾಡಿ OTP ಸೆಂಡ್ ಮಾಡಿ. ಓಕೆನಾ? ಓಕೆ, ಬಾಯ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ. ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ತರಹದ ವಿಡಿಯೋಗಳಿಗಾಗಿ ಮಿಸ್ಟರ್ ಕಲ್ಲು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.